ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ನಾವು ಫ್ರೈಡ್ ದಾಲ್ ತಡಕ, ಮಹಾರಾಷ್ಟ್ರ ಕಡೆ ಇದನ್ನು ಬಾಜುಂದಾಳಿ ಸಾರು ಅಂತ ಕರೀತಾರೆ. ಈ ಒಂದು ರುಚಿಯಾಗಿರುವಂಥ ಫ್ರೈಡ್ ದಾಲನ್ನು ಮನೆಯಲ್ಲಿ ತುಂಬ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಅದಕ್ಕೆ 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ 1/4 ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಅರ್ಧ ಹಿಡಿಯಷ್ಟು ಕರಿಬೇವು, 4ರಿಂದ 5 ಒಣಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇ ಕುಕ್ಕರ್ಗೆ ನಾವಿವಾಗ ಬೇಳೆನ ಹಾಕ್ಕೋಬೇಕು, ತೊಗರಿಬೇಳೆ. ನಾನಿಲ್ಲಿ 1.5 ಗ್ಲಾಸಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. 4 ಜನಕ್ಕೆ ಆಗುವಷ್ಟು ರೆಸಿಪಿ ಇದಾಗಿದೆ. ದಾಲ್ ರೆಸಿಪಿ ಆಗಿರೋದ್ರಿಂದ ನಾವು ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಈಗ ಇದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಳೆನ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಬೇಳೆ ಸ್ವಲ್ಪ ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿ, ದಪ್ಪನೇ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, 4ರಿಂದ 5 ಹೆಸಳು ಬೆಳ್ಳುಳ್ಳಿ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 3/4 ಸ್ಪೂನಷ್ಟು ಅರಿಶಿನ. ದಾಲ್ ರೆಸಿಪಿ ಆಗಿರೋದ್ರಿಂದ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಅರ್ಧ ಸ್ಪೂನಷ್ಟು ಜೀರಿಗೆ. ಇದನ್ನೆಲ್ಲ ಹಾಕಿದ್ಮೇಲೆ ನೀರನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲನೂ ಮುಳುಗೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 3 ವಿಸಿಲನ್ನು ಕೂಗಿಸ್ಕೊಳ್ಳೋಣ. ಆಗ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ಕುಕ್ಕರ್ 3 ವಿಸಿಲ್ ಬಂದು ತಣ್ಣಗಾಗಿದೆ. ಈಗ ಮುಚ್ಚಳನ ತೆಗಿಯೋಣ ನಾವು. ನೋಡಿ, ಇಲ್ಲಿ ಬೇಳೆ ನಾವು ಹಾಕಿರೋವಂಥ ಟೊಮೆಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿರೋ ಸ್ವಲ್ಪ ನೀರನ್ನು ಕಪ್ಪಲ್ಲಿ ತೆಗೆದಿಟ್ಕೊಂಡು ಬೇಳೆ ಬಿಸಿ ಇರೋವಾಗನೇ ಮಸಿಬೇಕು. ತಣ್ಣಗಾದರೆ ಬೇಳೆ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಬಿಸಿ ಇರೋವಾಗನೇ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಥರ ತುಂಬ ಜಾಸ್ತಿ ಪೇಸ್ಟಾಗಿ ಬೇಡ. ಅದಾದಮೇಲೆ ಈಗ ತುಂಬಾ ನೀರಾಗಿ ಬೇಳೆ ಸಾರು ಥರ ಇಲ್ದಿರ ಗಟ್ಟಿಯಾಗಿ ಬರಬೇಕಿದು. ಇದನ್ನು ಮತ್ತೆ ಒಂದು ಕುದಿಸ್ಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ಮೇಲೆ ಮತ್ತೆ ಇದಕ್ಕೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ, ನಾವು ಫಸ್ಟೇ ಹಾಕಿದ್ದೀವಿ. ಇದನ್ನು ಒಂದು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ನೀರಾಗಿ ಮಾಡ್ದಿರಾ, ಇದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ರುಚಿಯಾಗಿರುವಂಥ ಫ್ರೈಡ್ ದಾಲ್ ರೆಡಿಯಾಗಿದೆ. ಚಪಾತಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರಾಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಫ್ರೈಡ್ ದಾಲನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕಿ ತಿಂತಾ ಇದ್ದರೆ ಸೂಪರಾಗಿ ಇರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಫ್ರೈಡ್ ದಾಲನ್ನು ರೆಡಿ ಮಾಡಿ ಟೇಸ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.